ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯ ಫೈನಲ್ ಮ್ಯಾಚ್ ಅಲ್ಲಿ ಜಾರ್ಖಂಡ್ ತಂಡ ಚೊಚ್ಚಲ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೇರಿದೆ. ಬ್ಯಾಟಿಂಗ್ನಲ್ಲಿ ಅಬ್ಬರಿಸಿ ಬೊಬ್ಬಿರಿದಂತ ಆಟಗಾರರು ಟ್ರೋಫಿಗೆ ಮುತ್ತಿಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇದೇ ಮ್ಯಾಚ್ ಅಲ್ಲಿ ಹೀರೋ ಆಗಿದ್ದು ಇಶಾನ್ ಕಿಶನ್. ಸ್ಫೋಟಕ ಬ್ಯಾಟಿಂಗ್ ಮೂಲಕ ಸೆಂಚುರಿ ಸಿಡಿಸಿದಂತ ಇಶಾನ್ ಕಿಶನ್ ಈಗ T20 ಕ್ರಿಕೆಟ್ಗೆ ನಾನು ಕೂಡ ರೇಸ್ನಲ್ಲಿದ್ದೇನೆ ಅಂತ ಬಿಗ್ ಮೆಸೇಜ್ ಪಾಸ್ ಮಾಡಿದ್ದಾರೆ. ಮೊದಲೇ ಬ್ಯಾಟಿಂಗ್ನಲ್ಲಿ ಸೊರಗಿರುವಂತ ಭಾರತ ತಂಡಕ್ಕೆ ನಾನು ಕೂಡ ಸ್ಟ್ರೆಂತ್ ಆಗಬಲ್ಲೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಸ್ಮ್ಯಾಟ್ ಟೂರ್ನಿಯ ಫೈನಲ್ ಪಂದ್ಯ ಹೇಗಿತ್ತು, ಕಿಶನ್ ಶತಕ ಹೇಗೆಲ್ಲ ಎಫೆಕ್ಟ್ ಮಾಡುತ್ತೆ, BCCI ಇನ್ನಾದ್ರೂ ಕೂಡ ಆಡೋರಿಗೆ ಚಾನ್ಸ್ ಕೊಡುತ್ತಾ, ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಇಶಾನ್ ಕಿಶನ್ ಒನ್ ಆಫ್ ದಿ ಟ್ಯಾಲೆಂಟೆಡ್ ಪ್ಲೇಯರ್. ಟೀಮ್ ಇಂಡಿಯಾ ಪರ ಕೂಡ ಸ್ಫೋಟಕ ಬ್ಯಾಟಿಂಗ್ ಮೂಲಕವೇ ಸದ್ದು ಮಾಡಿದಂಥ ಆಟಗಾರ. ಆದರೆ ಕರಿಯರ್ ಪೀಕ್ನಲ್ಲಿದ್ದಾಗಲೇ ತಮ್ಮದೇ ಒಂದೇ ಒಂದು ಸಣ್ಣ ತಪ್ಪಿನಿಂದ ತಂಡದಿಂದಲೇ ಹೊರಬಂದರು. ಅಲ್ಲಿಂದ ಈಚೆಗೆ ಮೆನ್ ಇನ್ ಬ್ಲೂ ಜೆರ್ಸಿಯಲ್ಲಿ ಆಡೋದು ಕನಸಾಗಿ ಉಳಿದಿದೆ. ಆದರೆ ಡೊಮೆಸ್ಟಿಕ್ನಲ್ಲಿ ಮಾತ್ರ ಸದ್ದು ಮಾಡ್ತಾನೇ ಇದ್ದಾರೆ. ಇದೀಗ ಇಶಾನ್ ಕಿಶನ್ ಕ್ಯಾಪ್ಟನ್ಸಿ ಹಾಗೆ ಸ್ಫೋಟಕ ಶತಕದ ನೆರವಿನಿಂದ ಜಾರ್ಖಂಡ್ ತಂಡ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಟೂರ್ನಿಯಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿದೆ. 2010-11ರಲ್ಲಿ ವಿಜಯ್ ಹಜಾರೆ ಟ್ರೋಫಿ ಗೆದ್ದ ಬಳಿಕ ಜಾರ್ಖಂಡ್ಗೆ ಇದು ದೇಶೀಯ ಟೂರ್ನಿಯ 2ನೇ ವಿಕ್ಟರಿ ಆಗಿದೆ. ಕಿಶನ್ ಶತಕ 262 ರನ್ ಗಳಿಸಿದ ಜಾರ್ಖಂಡ್. ಫೈನಲ್ ಪಂದ್ಯದಲ್ಲಿ ಟಾಸ್ ಸೋತಂತ ಜಾರ್ಖಂಡ್ ತಂಡ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಬೇಕಾಗುತ್ತೆ. ಸೊ ಇಶಾನ್ ಕಿಶನ್ ಮತ್ತು ವಿರಾಟ್ ಸಿಂಗ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ ಓಪನರ್ಗಳಾಗಿ. ಆದರೆ ವಿರಾಟ್ 7 ರನ್ಗಳಿದ್ದಾಗ ವಿಕೆಟ್ ಅನ್ನು ಒಪ್ಪಿಸ್ತಾರೆ. ಆ ಬಳಿಕ 7ನೇ ವಿಕೆಟ್ಗೆ ಜೊತೆಯಾದಂತ ಕುಮಾರ್ ಕುಶಾಗ್ರ ಹಾಗೆ ಇಶಾನ್ ಕಿಶನ್ ಜೋಡಿ ಭರ್ಜರಿ ಪ್ರದರ್ಶನ ನೀಡುತ್ತೆ. 177 ರನ್ಗಳ ಜೊತೆ ಆಟವಾಡ್ತಾರೆ. ಇಶಾನ್ ಕಿಶನ್ ಅಂತೂ 49 ಎಸೆತಗಳಲ್ಲಿ 6 4 ಹಾಗೆ 10 ಸಿಕ್ಸರ್ಗಳ ಸಹಿತ 101 ರನ್ಗಳನ್ನು ಕಲೆ ಹಾಕಿದ್ರೆ, ಅತ್ತ ಕುಮಾರ್ ಕೂಡ 38 ಎಸೆತಗಳಲ್ಲಿ 81 ರನ್ಗಳನ್ನು ಸ್ಕೋರ್ ಮಾಡ್ತಾರೆ. ಬಳಿಕ ಅಂಕುಲ್ ರಾಯ್ ಹಾಗೆ ರಾಬಿನ್ ವಿನ್ಸ್ ಕೂಡ 200+ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸ್ತಾರೆ. ಅಂತಿಮವಾಗಿ ಜಾರ್ಖಂಡ್ ತಂಡ 3 ವಿಕೆಟ್ ನಷ್ಟಕ್ಕೆ 20 ಓವರ್ಗಳಲ್ಲಿ ಬರೋಬ್ಬರಿ 262 ರನ್ಗಳನ್ನು ಸ್ಕೋರ್ ಮಾಡಿತ್ತು. ಸೊ 263 ರನ್ಗಳ ಬಿಗ್ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಹರಿಯಾಣ ಪಡೆ 18.3 ಓವರ್ಗಳಲ್ಲಿ 193 ರನ್ ಗಳಿಸಿ ಆಲ್ ಔಟ್ ಆಯಿತು. ಈ ಮೂಲಕ ಜಾರ್ಖಂಡ್ ತಂಡ ಈ ಪಂದ್ಯವನ್ನ 69 ರನ್ಗಳಿಂದ ಗೆದ್ದು ಟ್ರೋಫಿಯನ್ನ ತನ್ನದಾಗಿಸಿಕೊಳ್ತು. ಈ ಗೆಲುವಿನೊಂದಿಗೆ ಇಶಾನ್ ಕಿಶನ್ ಕೂಡ ಟ್ರೆಂಡಿಂಗ್ ನಲ್ಲಿದ್ದಾರೆ. ಟೀಮ್ ಇಂಡಿಯಾ ಕಮ್ ಬ್ಯಾಕ್ಗೆ ಬಿಗ್ ಮೆಸೇಜ್ ಕೂಡ ಪಾಸ್ ಮಾಡಿದ್ದಾರೆ. ಯಾಕಂದ್ರೆ ಕಿಶನ್ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ಅಷ್ಟಕ್ಕೂ ಇಲ್ಲಿ ಕಿಶನ್ಗೆ BCCI ಯಾಕೆ ಮತ್ತೊಂದನ್ನ ಚಾನ್ಸ್ ಅನ್ನ ಕೊಡಬೇಕು ಅನ್ನೋದಕ್ಕೆ ಒಂದಷ್ಟು ಕಾರಣಗಳು ಇವೆ. ಅದೇನು ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. 2025ರ ಸ್ಮ್ಯಾಟ್ ನಲ್ಲಿ ಹೈಯೆಸ್ಟ್ ರನ್ ಸ್ಕೋರರ್ ಅಂದ್ರೆ ಅದು ಇಶಾನ್ ಕಿಶನ್. ಎಸ್, ಈ ಟೂರ್ನಿಯಲ್ಲಿ ಅತ್ಯಂತ ಹೆಚ್ಚು ರನ್ಗಳನ್ನ ಕಲೆ ಹಾಕಿದಂತ ಆಟಗಾರ ಅಂದ್ರೆ ಅದು ಇಶಾನ್ ಕಿಶನ್. 10 ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿರುವಂತ ಇಶಾನ್ ಕಿಶನ್ 55.44ರ ಸರಾಸರಿಯಲ್ಲಿ ರನ್ಗಳನ್ನ ಸ್ಕೋರ್ ಮಾಡಿದ್ದಾರೆ. ಇದರಲ್ಲಿ 2 ಶತಕ ಹಾಗೆ 2 ಅರ್ಧ ಶತಕಗಳು ಕೂಡ ಸೇರಿವೆ. ಅದು ಕೂಡ 197+ ಸ್ಟ್ರೈಕ್ ರೇಟ್ ಇದೆ. ಅದ್ಭುತವಾದಂತಹ ಸ್ಟ್ರೈಕ್ ರೇಟ್ ನಲ್ಲಿ 517 ರನ್ಗಳನ್ನ ಕಲೆ ಹಾಕಿದ್ದಾರೆ 10 ಇನ್ನಿಂಗ್ಸ್ಗಳಿಂದ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ. ಸೊ ಈ ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ಗಳನ್ನ ಕಲೆ ಹಾಕಿದ ನಂಬರ್ 1 ಬ್ಯಾಟರ್ ಆಗಿದ್ದಾರೆ. ಅಂಡ್ ಇದೇ ಟೂರ್ನಿಯಲ್ಲಿ ಅತಿ ಹೆಚ್ಚು ಸಿಕ್ಸ್ಗಳನ್ನ ಸಿಡಿಸಿದ ಆಟಗಾರ ಕೂಡ ಇಶಾನ್ ಕಿಶನ್ ಅವರೇ ಆಗಿದ್ದಾರೆ. ಸೊ 10 ಪಂದ್ಯಗಳಿಂದ ಟೋಟಲ್ ಆಗಿ 33 ಸಿಕ್ಸರ್ಗಳನ್ನ ಬಾರಿಸಿ ದಾಖಲೆ ಬರೆದಿದ್ದಾರೆ. ಅದು ಕೂಡ ಲಾಸ್ಟ್ ಮ್ಯಾಚ್ ಅಲ್ಲಿ ಅಂದ್ರೆ ಫೈನಲ್ ಮ್ಯಾಚ್ ಅಲ್ಲಿ ಬರೋಬ್ಬರಿ 10 ಸಿಕ್ಸ್ಗಳು ಇದ್ವು ಅನ್ನೋದನ್ನ ಇಲ್ಲಿ ಗಮನಿಸಲೇಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ 2025ರಲ್ಲಿ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ 5 ಶತಕ ಬಾರಿಸಿ ಅಭಿಷೇಕ್ ಶರ್ಮಾ ಅವರ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ. ಎಸ್, ಈ ವರ್ಷ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ 5 ಶತಕವನ್ನ ಬಾರಿಸಿದ್ದಾರೆ. ಅದು IPL ನಲ್ಲಿ 1 ಹಾಗೆ ರಣಜಿಯಲ್ಲಿ 1, ಇನ್ನು ಸದ್ಯ ಈಗ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲೂ ಕೂಡ ಶತಕಗಳ ಸಹಿತ 5 ಶತಕಗಳನ್ನ ಈ ವರ್ಷ ದಾಖಲು ಮಾಡಿದ್ದಾರೆ. ಈ ಮೂಲಕ ಅಭಿಷೇಕ್ ಶರ್ಮಾ ಅವರ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ. ಅಂಡ್ ಸ್ಫೋಟಕ ಬ್ಯಾಟಿಂಗ್ ನಡೆಸೋದ್ರಿಂದ ಟಾಪ್ ಆರ್ಡರ್ ನಲ್ಲಿ ಪ್ಲಸ್ ಆಗುತ್ತೆ. ಅದರಲ್ಲೂ ಕೂಡ T20 ಫಾರ್ಮೆಟ್ ಅಂತ ಬಂದಾಗ ಅಲ್ಲಿ ಹೊಡಿಬಡಿ ಆಟಗಾರರಿಗೆ ಜಾಸ್ತಿ ಪ್ರಾಮುಖ್ಯತೆ ಇರುತ್ತೆ.
ಸೊ ಅಭಿಷೇಕ್ ಶರ್ಮಾ ಇದೇ ಕಾರಣಕ್ಕೆ ಅಲ್ಲಿ ಕ್ಲಿಕ್ ಆಗ್ತಾ ಇರೋದು. ಯಾಕಂದ್ರೆ ಸ್ಟ್ರೈಕ್ ರೇಟ್ ನೆಕ್ಸ್ಟ್ ಲೆವೆಲ್ ನಲ್ಲಿ ಇದ್ದಾಗ ಮಾತ್ರ ಪಂದ್ಯಗಳನ್ನ ಸ್ಕೋರ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಈಗಂತೂ ಮಾಡರ್ನ್ ಕ್ರಿಕೆಟ್ನಲ್ಲಿ ರನ್ಗಳಿಗಂತೂ ಲೆಕ್ಕನೇ ಇಲ್ಲ. ಸೊ ಅದ್ಭುತವಾಗಿ ಆಟ ಆಡ್ತಾ ಇರುವಂತಹ ಸಾಕಷ್ಟು ಆಟಗಾರರಿದ್ದಾರೆ. ಹೀಗಾಗಿ ಈ ಫಾರ್ಮ್ಯಾಟ್ನಲ್ಲಿ ಸ್ಫೋಟಕ ಬ್ಯಾಟಿಂಗ್ ನಡೆಸೋರಿಗೆ ಪ್ರಾಮುಖ್ಯತೆ ಇರೋದ್ರಿಂದ ಇಶಾನ್ ಕಿಶನ್ ಭಾರತ ತಂಡದ T20 ತಂಡಕ್ಕೆ ಪ್ಲಸ್ ಆಗುವಂತ ಎಲ್ಲಾ ಚಾನ್ಸಸ್ ಅಡ್ವಾಂಟೇಜ್ಗಳು ಇದೆ. ಹೀಗೆ ಇಶಾನ್ ಕಿಶನ್ ಪ್ರಸ್ತುತ ಅದ್ಭುತ ಫಾರ್ಮ್ ನಲ್ಲಿದ್ದು T20 ಫಾರ್ಮ್ಯಾಟ್ಗೆ ಬೆಸ್ಟ್ ಬ್ಯಾಟರ್ ಆಗ್ತಾರೆ. ಅಂಡ್ ಏಕದಿನ ಮಾದರಿಯಲ್ಲೂ ಕೂಡ ಕಿಶನ್ ರೆಕಾರ್ಡ್ನ ಈವರೆಗೂ ಕೂಡ ಯಾರು ಬ್ರೇಕ್ ಮಾಡೋಕೆ ಸಾಧ್ಯವಾಗಿಲ್ಲ. ಅದೊಂದು ದ್ವಿಶತಕ ಭಾರತ ತಂಡದ ಪರ ಗಳಿಸಿರುವಂತದ್ದು ಈಗಲೂ ಕೂಡ ದಾಖಲೆಯಾಗಿದೆ. 126 ಎಸೆತಗಳಲ್ಲಿ ಡಬಲ್ ಸೆಂಚುರಿ ಸಿಡಿಸಿದ್ದ ಇಶಾನ್ ಕಿಶನ್. ಏಕದಿನ ಮಾದರಿಯಲ್ಲಿ ರೋಹಿತ್ ಶರ್ಮಾ ಹೈಯೆಸ್ಟ್ ಅಂದ್ರೆ 3 ಸಲ ದ್ವಿಶತಕಗಳನ್ನ ಬಾರಿಸಿದ್ದಾರೆ. ಈ ಲಿಸ್ಟ್ ನಲ್ಲಿ ಜಗತ್ತಿನ ಯಾವೊಬ್ಬ ಬ್ಯಾಟರ್ ಕೂಡ 3 ದ್ವಿಶತಕವನ್ನ ಬಾರಿಸಿಲ್ಲ. ಸಾಕಷ್ಟು ಜನ ಒಂದೊಂದು ಬಾರಿಸಿರಬಹುದು, ಬಟ್ 3 ಅಂತ ಬಾರಿಸಿರೋದು ರೋಹಿತ್ ಶರ್ಮಾ ಮಾತ್ರನೇ. ಹೀಗಿದ್ರೂ ಕೂಡ ಅತ್ಯಂತ ವೇಗದ ಡಬಲ್ ಸೆಂಚುರಿ ಬಾರಿಸಿರೋದು ಇಶಾನ್ ಕಿಶನ್. 2027ರಲ್ಲಿ ಬಾಂಗ್ಲಾದೇಶ ವಿರುದ್ಧ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ಮಾಡಿದಂತ ಇಶಾನ್ ಕಿಶನ್ ತಮ್ಮ 24ನೇ ವಯಸ್ಸಿನಲ್ಲೇ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರು. ಚಿತ್ತಗಾಂಗ್ನಲ್ಲಿ ನಡೆದಿದ್ದಂತಹ ಪಂದ್ಯದಲ್ಲಿ 85 ಎಸೆತಗಳಲ್ಲಿ ಶತಕ ಸಿಡಿಸಿದಂತ ಇಶಾನ್ ಕಿಶನ್ ಆ ಬಳಿಕ ಕೇವಲ ನೆಕ್ಸ್ಟ್ 41 ಎಸೆತಗಳಲ್ಲಿ ಮತ್ತೆ 100 ರನ್ಗಳನ್ನ ಸ್ಕೋರ್ ಮಾಡ್ತಾರೆ. ಅಂದ್ರೆ ಕೇವಲ ಒಟ್ಟಾರೆಯಾಗಿ 126 ಎಸೆತಗಳಲ್ಲಿ ಡಬಲ್ ಸೆಂಚುರಿ ಸಿಡಿಸಿದ್ರು. ಅವರ ಇನ್ನಿಂಗ್ಸ್ ಅಲ್ಲಿ 24 ಬೌಂಡ್ರಿಗಳಿದ್ವು, ಹಾಗೆ 10 ಸಿಕ್ಸರ್ಗಳು ಸೇರಿದ್ವು. ಈ ಮೂಲಕ 2015ರಲ್ಲಿ ಕ್ರಿಸ್ ಗೇಲ್ 138 ಎಸೆತಗಳಲ್ಲಿ ದ್ವಿಶತಕ ಬಾರಿಸಿದ್ದ ದಾಖಲೆಯನ್ನ ಬ್ರೇಕ್ ಮಾಡಿದ್ರು. 2023ರಿಂದ ಭಾರತ ತಂಡದಿಂದ ಹೊರಗಿರುವ ಕಿಶನ್. ಆಕ್ಚುಲಿ 2023ರ ವಿಶ್ವಕಪ್ನ ಎಂಡ್ವರೆಗೂ ಕೂಡ ಇಶಾನ್ ಕಿಶನ್ ಭಾರತದ ಪರ 3 ಮಾದರಿಯಲ್ಲೂ ಕೂಡ ಟೀಮ್ ಇಂಡಿಯಾದ ಭಾಗವಾಗಿದ್ರು. ಆದರೆ ಸೌತ್ ಆಫ್ರಿಕಾ ವಿರುದ್ಧದ ಸರಣಿಯಲ್ಲಿ ಅರ್ಧಕ್ಕೆ ವಾಪಸ್ ಆಗ್ತಾರೆ ಕಿಶನ್. ಸೊ ಡೊಮೆಸ್ಟಿಕ್ ಕ್ರಿಕೆಟ್ ಅನ್ನ ಆಡೋದು ಬಿಟ್ಟು ನೆಕ್ಸ್ಟ್ IPLಗೆ ಡೈರೆಕ್ಟ್ ಪ್ರಾಕ್ಟೀಸ್ ಅನ್ನ ಶುರು ಮಾಡ್ತಾರೆ. ಸೊ ಇದರಿಂದ ಸಿಟ್ಟಾದಂತಹ BCCI ಅಲ್ಲಿಂದ ಈಚೆಗೆ ಭಾರತ ತಂಡದಲ್ಲಿ ಇಶಾನ್ ಕಿಶನ್ಗೆ ಚಾನ್ಸ್ ಕೊಟ್ಟೇ ಇಲ್ಲ. ಆಕ್ಚುಲಿ ಕಿಶನ್ ಪವರ್ಫುಲ್ ಬ್ಯಾಟರ್. ಸೊ ಶ್ರೇಯಸ್ ಅಯ್ಯರ್ ಕೂಡ ಇದೇ ಕಾರಣಕ್ಕಾಗಿ ತಂಡದಿಂದ ಹೊರಬಿದ್ದಿರ್ತಾರೆ. ಆದರೆ ಶ್ರೇಯಸ್ ಅಯ್ಯರ್ಗೆ ಮತ್ತೆ ಚಾನ್ಸ್ ಸಿಗುತ್ತೆ, ಬಟ್ ಕಿಶನ್ಗೆ ಮತ್ತೊಂದು ಚಾನ್ಸ್ ಅನ್ನ ಕೊಡಬಹುದಿತ್ತು. ಪ್ರಸ್ತುತ ಬ್ಯಾಟಿಂಗ್ ನಲ್ಲಿ ಸಫರ್ ಆಗ್ತಾ ಇರುವಂತಹ ಭಾರತ ತಂಡಕ್ಕೆ ಕಿಶನ್ ಒನ್ ಆಫ್ ದಿ ಬೆಸ್ಟ್ ಸೆಲೆಕ್ಷನ್ ಆಗಬಹುದು. ಆದರೆ ಕಿಶನ್ ಗತ್ತು BCCIಗೆ ಗೊತ್ತಾಗುತ್ತಾ ಅನ್ನೋದೇ ಇಲ್ಲಿರುವಂತಹ ಪ್ರಶ್ನೆ. ನಮಸ್ಕಾರ.